ಶಾಲೆಗಳಿಗೆ ಸೇರಿಸ್ತಿಲ್ಲ. ಇವತ್ತು ನಾವು ಹಿಂದೂ ಧರ್ಮದವರಾಗಿ ಬೇರೆ ಧರ್ಮದಲ್ಲಿ ನಡೀತಕ್ಕಂಥ ಶಾಲೆಗಳಿಗೆ ನಾವೆಲ್ಲರೂ ಸಹ ಸೇರಿಸ್ತಾ ಇದೀವಿ. ಯಾವ ರೀತಿ ಅಂದ್ರೆ ಮೊದಲನೇ ಶಿಕ್ಷಣ ಅಂತಕ್ಕಂಥದ್ದು, ಈ ಚಿಕ್ಕ ಮಕ್ಕಳುಗಳನ್ನ ಹೋಗಿ ಅಲ್ಲಿ ಸೇರಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಅವಾಗ್ಲಿಂದನೇ ಅವರು ಅವ್ರ ಧರ್ಮಕ್ಕೆ ಕನ್ವರ್ಟ್ ಆಗುವಂತ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆ ಶಿಕ್ಷಣದ ಮುಖಾಂತರ ಅವ್ರು ಬಂದು ಇನ್ನು ಬೇರೆ ಮಕ್ಕಳುಗಳಿಗೆ ಆ ರೀತಿಯಾಗಿ ಹೋಗ್ತಾ ಆ ರೀತಿಯಾಗಿ ನಮ್ಮ ಧರ್ಮನೂ ಸಹ ಹಾಳಾಗ್ತಾ ಹೋಗ್ತಾ ಇದೆ. ನಾವೆಲ್ಲರೂ ಸಹ ಎಚ್ಚೆತ್ಕೋಬೇಕು. ಇವತ್ತಿನ ದಿನ ನಾವು ಯಾವ ಒಂದು ಕನ್ನಡ ಇಂಗ್ಲಿಷ್ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಮಕ್ಕಳು ಹೋದ್ರು ಪರವಾಗಿಲ್ಲ, ಆದ್ರೆ ನಾವು ಬೇರೆ ಧರ್ಮದ ಒಂದು ಶಾಲೆಗಳು ನಾವು ಯಾರೋ ಸಹ ನಮ್ಮ ಧರ್ಮದವರು ಸೇರಿಸಬಾರ್ದು. ಈ ಒಂದು ಆ ರೀತಿಯಾಗಿ ಒಂದು ಧರ್ಮ ಇದಾದ್ರೆ ಮತ್ತೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಇವತ್ತಿನ ದಿನ ನಾವೇನಾದ್ರೂ ಒಂದು ಊರಲ್ಲಿ ಒಂದು ಫಂಕ್ಷನ್ ಆಯ್ತು ಅಂತಂದ್ರೆ ನಮ್ಮ ಧರ್ಮದಲ್ಲಿ ಒಂದು ಫಂಕ್ಷನ್ ಆಗ್ತಿದೆ ಅಂತಕ್ಕಂಥದ್ದು ನಾವ್ ಯಾರು ಸಹ ಯೋಚನೆ ಮಾಡ್ತಿಲ್ಲ. ನಮ್ಮ ಹೆಸರು ಪತ್ರಿಕೆಯಲ್ಲಿ ಈತೋ ಇಲ್ವಾ ಅಂತಕ್ಕಂಥ ಒಂದು ಜಗಳವನ್ನ ಆಡಕ್ ಹೋಗ್ತೀವಿ. ನಮಗಲ್ಲಿ ಸ್ಥಾನಮಾನ ಈತ ಅಂತಕ್ಕಂಥ ಒಂದು ಜಗಳ ಆಡಕ್ ಹೋಗ್ತಿದೆ ಹೊರತು ಅಲ್ಲಿ ನಮ್ಮ ಧರ್ಮದೊಂದು ಕಾರ್ಯಕ್ರಮ ಆಗ್ತಾ ಇದೆ, ನಾವೆಲ್ಲರೂ ಸಹ ಹೋಗಿ ಅದು ಕೆಲಸ ಮಾಡೋಣ, ಭಾಗವಹಿಸೋಣ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಯಾರಲ್ಲೂ ಸಹ ಇಲ್ಲ. ಆ ರೀತಿಯಾಗಿ ಯಾವತ್ತು ಮನೋಭಾವ ಬರುತ್ತೆ ಅವತ್ತಿನ ದಿನ ಒಂದು ಹಿಂದೂ ಧರ್ಮ ಅಂತಕ್ಕಂಥದ್ದು ನಿಜವಾಗ್ಲೂ ಸಹ ಮುಂದಿನ ದಿನ ದೊಡ್ಡ ಧರ್ಮವಾಗಿ ಉಳಿಯುತ್ತೆ ಅಂತಕ್ಕಂಥ ನಾವೆಲ್ಲ ಕಳೆದ 10-15 ವರ್ಷಗಳಿಂದ ಒಂದು ರೀತಿ ಹಿಂದುತ್ವದ ವಾತಾವರಣ ಓತಪ್ರೋತವಾಗಿ ಬೆಳೆದು ನಿಂತಿದೆ. ಇವತ್ತು ನಾವೇ ಗಮನಿಸಿ ಹೇಳ್ತೀನಿ ನಾನು, ಯಾವುದೋ ಒಂದು ದೇವಸ್ಥಾನ ಉದ್ಘಾಟನೆ, ಅದ್ಯಾರೋ ಕಾಂಗ್ರೆಸ್ಸಿನ ಓಡಾಟ ಮಾಡುವಂತ ದೇವಸ್ಥಾನ ಇರಬಹುದು, ಅಥವಾ JDS ನವ್ರು ಮಾಡುವಂತ ಅವರ ಫಾಲೋವರ್ಸ್ ಸೇರ್ಕೊಂಡು ಮಾಡುವಂತ ಉದ್ಯೋಗ ಮಾಡೋದು. ಆ ಕಾರ್ಯಕ್ರಮ ಬರೋರು ಅವರವರೇ, ಅವ್ರ ಕಡೆಯವರೇ ಬರ್ತಾರೆ, ಇಲ್ಲಿ JDS ಕಡೆಯವರೇ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಆದ್ರೂ ಕೂಡ ಅಲ್ಲೆಲ್ಲ ಬಂಟಿಕ್ಸ್ ಬೀಳೋದು ಯಾವುದು ಭಗವದ್ ಧ್ವಜವೇ ಬೀಳುತ್ತೆ, ಕೇಸರಿ ಬಂಟಿಕ್ಸ್ ಬೀಳುತ್ತೆ. ಅದ್ರ ಅರ್ಥ ಏನು? ದೇವಾಲಯ ಉದ್ಘಾಟನೆ, ದೇವಾಲಯದ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಂತಂದ್ರೆ ಅದು ಹಿಂದೂಗಳ ಕಾರ್ಯಕ್ರಮ, ಪಕ್ಷ ಯಾವುದೇ ಇರಲಿ, ಅಲ್ಲಿ ಕೇಸರಿ ಮಯವೇ ಆಗಬೇಕು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಒಳನರಸೀಪುರದ ಒಂದಿನ ಬೆಳಗ್ಗೆ ಎದ್ದು ನೋಡ್ತೀನಿ, ಇಡೀ ಊರು ಕೋಟೆ ಎಲ್ಲ ಪೂರ್ತ ಕೇಸರಿಮಯ ಆಗ್ಬಿಟ್ಟಿದೆ. ಅಷ್ಟೊಂದು ಕೇಸರಿಮಯ ನಾವು ಯಾವುದೇ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮ, ಸಂಘದ ಕಾರ್ಯಕ್ರಮ ಯಾವಾಗಲೂ ನಾವು ಮಾಡಲಿಲ್ಲ. ಯಾತಕ್ಕೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ದೇವಸ್ಥಾನ, ಸಣ್ಣ ದೇವಸ್ಥಾನ ರೇವಣ್ಣರು ದುಡ್ಡು ಕೊಟ್ಟು ದೇವಸ್ಥಾನ ಕಟ್ಟಿಸಿದ್ದಾರೆ, ದೇವಸ್ಥಾನ ಉದ್ಘಾಟನೆ ಆಗ್ತದೆ. ಅದಕ್ಕೆ ಇಡೀ ಊರು ಕೇಸರಿಮಯ. ಅರೆ ನನಗೆ ಜಾತ್ಯಾತೀತ ದಳದ ಬಾವುಟ ಹಾಕ್ಬೇಕಾಯ್ತಪ್ಪ ಅಂತ ಇಲ್ಲ, ದಳದ ಹುಡುಗರೇ ಓಡಾಡಿದ್ದಾರೆ, ಅವರೇ ಹಾಕಿದ್ದಾರೆ, ಅವ್ರು ಏನು ವಿರೋಧ ಮಾಡಿಲ್ಲ, ಇಡೀ ಊರು ಕೇಸರಿಮಯ ಆಗಿದೆ. ಅದ್ರ ಅರ್ಥ ಇವತ್ತು ನಮ್ಮ ಸಂಘವನ್ನ ವಿರೋಧ ಮಾಡುವಂತ ವ್ಯಕ್ತಿಗಳಿಗೂ ಕೂಡ ಆ ಹಿಂದುತ್ವದ ಜಾಗೃತಿ ಅವರಲ್ಲಾಗಿದೆ ಇವತ್ತು. ಅದಕ್ಕೆ ಕಾರಣ ಯಾವುದು? ಅದಕ್ಕೆ ಕಾರಣ ಸಂಘ. ಆ ವಿಚಾರದಲ್ಲಿ ನಾವು ಯಶಸ್ವಿ ಆಗಿದ್ದೀವಿ. ಸಂಘದ ಕಾರ್ಯ ಆ ವಿಚಾರಕ್ಕೆ ಯಶಸ್ವಿಯಾಗಿದೆ. ಆದ್ರೆ ಇವತ್ತು ನಾವು ಬರ್ಬೇಕಾದ್ರೆ ನಾವು ಕೃಷ್ಣನ ಮನೆಗೆ ಊಟಕ್ಕೆ ಹೋಗಿದ್ದೆ. ಕೃಷ್ಣ ಹೇಳ್ತಾ ಇದ್ರು, ಹಿಂದೆಲ್ಲ ಸಮಯಕ್ಕಿಂತ ಇವಾಗ ಬಹಳ ಕಷ್ಟ ಇದೆ ನಮಗೆ ಕೆಲಸ ಮಾಡೋದು ಅಂತ. ಸವಾಲು ಕಷ್ಟ ಅಲ್ಲ, ಸವಾಲ್ ಜಾಸ್ತಿ ಇದೆ ಅಂತ. ಹಿಂದೆ ಎಮರ್ಜೆನ್ಸಿ ಎದುರಿಸಿದ್ವು 2-2.5 ವರ್ಷಗಳ ಕಾಲ. ಅದಕ್ಕಿಂತಲೂ ಹಿಂದೆ ನಮಗಿಂತ ಹಿರಿಯರು, ನಮಗೆ ಎಮರ್ಜೆನ್ಸಿ ಗೊತ್ತು, ಎಮರ್ಜೆನ್ಸಿ ಹೋರಾಟ ಮಾಡಿದವು ನಾವು. ಅದಕ್ಕಿಂತಲೂ ಹಿಂದೆ ಸಂಘ ಬ್ಯಾನ್ ಮಾಡಿದ್ರು 2 ಬಾರಿ. ಆ ಬ್ಯಾನ್ಗಳು ನಮಗೆ ಗೊತ್ತಿಲ್ಲ. ಅವಾಗಲೂ ಕೂಡ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದಾದ್ಮೇಲೆ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಹೊಡೆದು ಆ ಮಸೀದಿ ಗುಂಬಸ್ಗಳು ಹೊಡೆದು ಹಾಕ್ತಾಲೂ ಕೂಡ RSS ಬ್ಯಾನ್ ಮಾಡಿದ್ರು. ಅವಾಗಲೂ ಹೋರಾಟ ಮಾಡಿದ್ವಿ, ಅವಾಗೆಲ್ಲ ಹೋರಾಟ ಮಾಡಿದ್ವಿ ನಾವು. ಆದ್ರೆ ಅದೆಲ್ಲದಕ್ಕಿಂತಲೂ ಹೆಚ್ಚಿನ ಸವಾಲು ಈಗಾಗಿದೆ. ನಾನಾಗ್ಲೂ ಹೇಳ್ತಿಲ್ಲ, ಇಡೀ ದೇಶದಲ್ಲಿ ಹಿಂದುತ್ವದ ವಾತಾವರಣ ಜಾಗೃತ ಆಗಿದೆ ಅಂತೇಳಿ. ಅದ್ರ ಜೊತೆಗೇನೆ ಇನ್ನೇನ್ ಜಾಗೃತಿ ಆಗಿದೆ? ನಮ್ಮ ವಿರೋಧಿ ಶಕ್ತಿಗಳು ಕೂಡ ನಮಗಿಂತ ಹೆಚ್ಚು ಜಾಗೃತರಾಗಿದ್ದಾರೆ, ನಮಗಿಂತ ಹೆಚ್ಚು ಸಕ್ರಿಯರಾಗಿದ್ದಾರೆ. ಅವರು ನಮಗಿಂತ ಹೆಚ್ಚು ಸಕ್ರಿಯರಾಗಿದ್ದಾರೆ. ಎಲ್ಲೋ ಬಾಂಬ್ ಸ್ಫೋಟ ಆಗ್ಬಿಡುತ್ತೆ, ಎಲ್ಲೇನೋ ಆಗ್ಬಿಡುತ್ತೆ, ನಮಗೆ ಗೊತ್ತಾಗುವುದೇ ಇಲ್ಲ. ನಾವು ಆರಾಮ ಮಲಗಿರ್ತೀವಿ. ನಮ್ಮ ಜಾಗೃತಿ ಎಷ್ಟು ಮಟ್ಟಿಗೆ ನೋಡಿ. ಎಲ್ಲ ಟ್ರೈನಲ್ಲಿ ಬ್ಲಾಸ್ಟ್ ಆಯ್ತು, ಎಲ್ಲ ಮಾರ್ಕೆಟ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಅವರ ಉದ್ದೇಶನೇ ಅದು, ಈ ದೇಶದಲ್ಲಿ ಭಯೋತ್ಪಾದನೆಯ ಮೂಲಕ ಈ ದೇಶದ ಅಸ್ತಿತ್ವವನ್ನೇ ಅಲ್ಲಾಡಿಸಬೇಕು ಅನ್ನುವಂಥದ್ದು.